ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ನೀರಾವರಿ ಇಲಾಖೆಯಿಂದ ಖಾತೆದಾರ ಕುಟುಂಬಗಳಿಗೆ ಕೊಳವೆ ಬಾವಿ ಮೋಟಾರ್ ಮತ್ತು ಪಂಪ್ಸೆಟ್ ವಿತರಿಸಿದ ಶಾಸಕರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಜನ್ಮದಿನ. ಶಾಸಕರ ನೇತೃತ್ವದಲ್ಲಿ ವರದಹಳ್ಳಿ ಗೋವುಗಳಿಗೆ ಮೇವು ಕೊಡುಗೆ. ಬಿಎಸ್ವೈ ಜನ್ಮದಿನ. ಸಾಗರ ಬಿಜೆಪಿಯಿಂದ ಗಣಪತಿಗೆ ವಿಶೇಷ ನಮನ. ಯಡಿಯೂರಪ್ಪ ಸಾಧನೆ ಕುರಿತು ಮೇಘರಾಜ್ ಮೈತ್ರಿ, ಸವಿತಾ ಶ್ರೀನಿವಾಸ್, ಪ್ರಶಾಂತ್ ಮಾತು. ಮಾರ್ಚ್ 1ರಂದು ಆರ್ ಶ್ರೀನಿವಾಸ್ ಸಮ್ಮೇಳನಾಧ್ಯಕ್ಷತೆಯಲ್ಲಿ 12ನೇ ಸಾಹಿತ್ಯ ಸಮ್ಮೇಳನ. ಸಮ್ಮೇಳನದಲ್ಲಿ ಸರ್ವರು ಪಾಲ್ಗೊಳ್ಳಲು ವೇಟಿಸ್ವಾಮಿ ಮನವಿ. ಈಗ ಸುದ್ದಿಯ ವಿವರ. ಸರ್ಕಾರಿ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿ ಕೃಷಿ ಆರ್ಥಿಕವಾಗಿ ಯಾವತ್ತೂ ರೈತರನ್ನು ಕೈಬಿಡುವುದಿಲ್ಲ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಗುರುವಾರ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದ ರೈತರಿಗೆ ಪಂಪ್ಸೆಟ್, ಬೋರ್ವೆಲ್ ಮೋಟಾರ್ ಇನ್ನಿತರೆ ಯಂತ್ರಗಳನ್ನು ವಿತರಿಸಿ ಅವರು ಮಾತನಾಡುತ್ತಿದ್ದರು. TSP ಇದರಲ್ಲಿ ಇವತ್ತು ಸ್ಯಾಂಕ್ಷನ್ ಆಗಿದೆ. ಸುಮಾರು 66 ಲಕ್ಷ ರೂಪಾಯಿ ಅದು ಅಮೌಂಟ್, ಅದು ಟೋಟಲ್ಲು. ಅವ್ರಿಗೆಲ್ರಿಗೂ ತುಂಬ ಚೆನ್ನಾಗಿ ನೀರು ಬಂದಿದೆ, ಒಳ್ಳೆಯದು ಇದಾಗಿದೆ. ಪಾಪ ಅವ್ರ ಕುಟುಂಬಕ್ಕೆ ನೆರವಾಗಿದೆ. ಈಗ ಮಾನ್ಯ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಈ ವರ್ಷದ ಇದರಲ್ಲಿ ಇಷ್ಟು ಕೊಟ್ಟಿದ್ದಾರೆ. ಈ ಸಾರಿ ನಾವು ಹೆಚ್ಚುವರಿಯಾಗಿ ಕೇಳಿದ್ದೀವಿ, ಎಲ್ಲ ಜನರಲ್ಲು ಮತ್ತು SC/STಗೂ ಸಹ ಸ್ಪೆಷಲ್ಲಾಗಿ ಕೇಳಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಈ ಸಾರಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಸಾರಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ಪಾಪ ಭಾಳ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ಸಾರಿ ಕೇಳಿದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಒಳ್ಳೆಯದಾಗ್ತದೆ. ಇದು ಖಾತೆ ಇರುವ ಫಲಾನುಭವಿ? ಹೌದು, ಅಷ್ಟೇ. ಖಾತೆ ಇರಬೇಕು ಮತ್ತು 2 ಎಕರೆ ಮೇಲ್ಪಟ್ಟು ಇರಬೇಕು ಅಷ್ಟೇ. ಹಾಗಿದ್ರೆ ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ. ಪಾಪ ಭಾಳ ಇದಿದ್ದಾರೋ ಬೇಕಾದಂಥವ್ರೆ. ಪಾಪ ಅವರಿಗೆ ಸಿಕ್ಕಿರೋದು ಈಗ ನಿಜವಾಗ್ಲೂ ಅವರ ಜೀವನಕ್ಕೆ ದಾರಿ ಆಯಿತು, ಬೆಳಕಾಗುತ್ತೆ, ಮುಂದೆ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಚರಣ್ SB, ಸಂತೋಷ್ KK, ಪ್ರಮುಖರಾದ ಸೋಮಶೇಖರ್ ಲ್ಯಾಬ್ಗೆರೆ, ಚೇತನ್ ರಾಜ್ ಕಣ್ಣೂರು, ಚಂದ್ರಪ್ಪ L, TP ರಮೇಶ್, ಗಣಪತಿ ಮಂಡಗಳಲೆ, ಕಲಸೆ ಚಂದ್ರಪ್ಪ, ರವೀಂದ್ರ ಸಾಗರ್ ಇನ್ನಿತರರು ಹಾಜರಿದ್ದರು. ಸಾಗರದಲ್ಲಿ ಸಂತೋಷ್ ಲಾಡ್ ಅಭಿಮಾನಿಗಳ ಸಂಘ ಮತ್ತು ಕಾಂಗ್ರೆಸ್ ಕಾರ್ಮಿಕ ಘಟಕದ ವತಿಯಿಂದ ಗುರುವಾರ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಜನ್ಮದಿನದ ಅಂಗವಾಗಿ ವರದಹಳ್ಳಿ ಶ್ರೀಧರಾಶ್ರಮದ ಗೋವುಗಳಿಗೆ 1 ಲೋಡ್ ಮೇವನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು ಮೂಲಕ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು, ಸಂತೋಷ್ ಲಾಡ್ ಅವರ ಹುಟ್ಟಿದಬ್ಬ ಪ್ರಯುಕ್ತವಾಗಿ ಸಂತೋಷ್ ಲಾಡ್ ಅವರ ಅಭಿಮಾನಿ ಬಳಗ ಮತ್ತು ಕಾರ್ಮಿಕ ಘಟಕ ಸಾಗರ ಇವರು ಈ ಸರಿ ಅವರ ಹುಟ್ಟಿದಬ್ಬಕ್ಕೆ ವಿಶೇಷವಾಗಿ ಗೋವುಗಳಿಗೆ, ಗೋಶಾಲೆಗಳಿಗೆ ಹುಲ್ಲು ಕೊಡುವಂಥ ಕೆಲಸವನ್ನು ಇವತ್ತು ಅವರು ಮಾಡಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕಂದರೆ ಒಬ್ಬ ಹುಟ್ಟುಹಬ್ಬಕ್ಕೆ ಮೊನ್ನೆ ನನ್ನ ಇದಕ್ಕೆ ಕೊಡಬೇಕಂತ ಇಲ್ಲ, ಅವತ್ತು ಟೈಮ್ ಸಾಕಾಗಲಿಲ್ಲ. ಆಮೇಲೆ ಎಲ್ಲ ನಾವು ಅವತ್ತು ಕೊಟ್ಟಿದ್ದಾರೆ, ನನ್ನ ಹುಟ್ಟುಹಬ್ಬಕ್ಕೂ ಕೊಟ್ಟಿದ್ದಾರೆ ಮತ್ತು ಸಂತೋಷ್ ಲಾಡ್ ಹುಟ್ಟುಹಬ್ಬಕ್ಕೂ ಸಹ. ನೋಡಿ, ಸಂತೋಷ್ ಲಾಡ್ ಇಲ್ಲಿ ಆದರೆ ಅಷ್ಟು ನನ್ನ ಪ್ರೀತಿಯ ಸ್ನೇಹಿತರು ಮತ್ತು ರಾಜ್ಯದ ಮಂತ್ರಿಗಳಾದ ಸಂತೋಷ್ ಲಾಡ್ ಪರವಾಗಿ ಇವತ್ತು ಇಷ್ಟು ಜನ ಇವತ್ತು ಗೋಶಾಲೆಗೆ ಹುಲ್ಲನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಕಾರ್ಮಿಕ ಘಟಕದ ಜಿಲ್ಲಾ ಕಾರ್ಯಾಧ್ಯಕ್ಷ ವಿಲ್ಸನ್ ಗೋನ್ಸಾಲ್ವಿಸ್, ಪ್ರಮುಖರಾದ ರವೀಂದ್ರ ಸಾಗರ್, ಗಣಪತಿ ಮಂಡಗಳಲೆ, ಸೋಮಶೇಖರ್ ಲ್ಯಾಬಿಗೆರೆ, ಚೇತನ್ ರಾಜ್ ಕಣ್ಣೂರು, ಮಹಾಬಲ ಕೌತಿ, ಗಿರೀಶ್ ಕೋವಿ ಇನ್ನಿತರರು ಹಾಜರಿದ್ದರು. ಸಾಗರ ಬಿಜೆಪಿ ಘಟಕದ ವತಿಯಿಂದ ಗುರುವಾರ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಜನ್ಮದಿನದ ಅಂಗವಾಗಿ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ TD ಮೇಘರಾಜ್, ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯ ಆರ್ ಶ್ರೀನಿವಾಸ್, ಬಿಜೆಪಿ ಮುಖಂಡ ಪ್ರಶಾಂತ್ KS, ಮಾನ್ಯ BS ಯಡಿಯೂರಪ್ಪನವರಿಗೆ ಸಾಗರದ ವತಿಯಿಂದ ಅವರ ಜನ್ಮದಿನದ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಸಾಗರದ ಮಹಾಗಣಪತಿ, ಮಾರಿಕಾಂಬೆ, ಸಕಲ ದೈವಗಳು 100 ಕಾಲ ಬಾಳಿ ಬದುಕಿ ಸಾಧಿಸ್ತಕ್ಕಂಥ ಆಶೀರ್ವಾದವನ್ನು ದೇವತೆಗಳು ಮಾಡಲಿ ಅಂತ ಹೇಳಿ ಸಾಗರದ ವತಿಯಿಂದ ಹಾರ್ದಿಕವಾದಂಥ ಶುಭ ಕಾಮನೆಗಳನ್ನು ಬಯಸ್ತಾ ಇದ್ದಾರೆ. ಎಲ್ಲರೂ ಕೂಡ ಮಾತನಾಡಿದ್ದಾರೆ, ಪುನರಾವರ್ತನೆ ಮಾಡಲಿಕ್ಕೆ ಹೋಗಲ್ಲ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಸ್ಥಾಪಿಸಿದ ಯಡಿಯೂರಪ್ಪ, ಅದಲ್ಲದೆ ರೈತರ ಹೆಸರಿನಲ್ಲಿ ಬಜೆಟನ್ನು ಮಂಡಿಸಿರ್ತಕ್ಕಂಥ ಯಡಿಯೂರಪ್ಪ, ಅದರ ಜೊತೆಗೆ ರೈತರಿಗೆ 10 HP ಮೋಟಾರ್ವರೆಗೆ ಉಚಿತವಾದಂಥ ವಿದ್ಯುತ್ತನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಯಡಿಯೂರಪ್ಪ, ಅದರ ಜೊತೆಗೆ ಹೈನುಗಾರಿಕೆಗೆ, ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ
ಹಾಲಿಗೆ 4 ರೂಪಾಯಿಗಳ ಪ್ರೋತ್ಸಾಹಧನವನ್ನ ಹೈನುಗಾರಿಕೆ ಮಾಡತಕ್ಕಂಥ ಕುಟುಂಬದ ಮಹಿಳೆಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಯಡಿಯೂರಪ್ಪ, ಭಾಗ್ಯಲಕ್ಷ್ಮಿ ಯೋಜನೆಯನ್ನ ತಂದಿರತಕ್ಕಂಥ ಯಡಿಯೂರಪ್ಪ, ಬೆಳಗಾವಿಯ ಸುವರ್ಣಸೌಧವನ್ನ ಕಟ್ಟಿರ್ತಕ್ಕಂಥ ಯಡಿಯೂರಪ್ಪ, ಎಂತಹ ಪ್ರವಾಹದ ಕಾಲದಲ್ಲೂ ಕೂಡ ಕೇವಲ 6 ತಿಂಗಳ ಒಳಗೆ ಕೊಚ್ಚಿ ಹೋದ ಮನೆಗಳನ್ನ ಪುನರ್ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಯಡಿಯೂರಪ್ಪ, ಇಡೀ ರಾಜ್ಯದಲ್ಲಿ ರೈತರ 50,000 25,000 ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥ ಯಡಿಯೂರಪ್ಪ. ಅವರ ಘೋಷವಾಕ್ಯ ಮಾತನಾಡೋದು ಕೆಲಸ ಆಗಬಾರ್ದು, ಕೆಲಸ ಮಾತನಾಡಬೇಕು ಅಂತ ಹೇಳಿ ಈ ರೀತಿನಲ್ಲಿ ಯಡಿಯೂರಪ್ಪನವರ ಕೆಲಸಗಳು ರಾಜ್ಯದಲ್ಲಿ ಮಾತನಾಡ್ತಾ ಇದ್ದಾವೆ ಅಂತ ಹೇಳಿ ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ ಹೇಳಬೇಕು ಅಂತಂದ್ರೆ ಯಡಿಯೂರಪ್ಪನವರ ಕೆಲಸ ವಿಮಾನ ನಿಲ್ದಾಣ ಮಾನ್ಯ ರಾಘವೇಂದ್ರ ಅವ್ರ ಮುಖಾಂತರ ಮಾತಾಡ್ತಾ ಇದೆ. ಜಿಲ್ಲೆಯ ನೀರಾವರಿ ಯೋಜನೆಗಳು ಮಾತನಾಡ್ತಾ ಇದೆ. ಜಿಲ್ಲಾ ಕೇಂದ್ರವಾಗಿ ಶಿವಮೊಗ್ಗ ಒಂದು ಮಾದರಿ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಆಗಿದೆ ಅಂತಂದ್ರೆ ಯಡಿಯೂರಪ್ಪನವರ ಪರಿಶ್ರಮ ಮತ್ತು ಆಶೀರ್ವಾದ. ವಿಶೇಷವಾಗಿ ಸಾಗರಕ್ಕೆ ಮಾನ್ಯ ಹರತಾಳು ಹಾಲಪ್ಪನವರು ಶಾಸಕರಾದಂತಹ ಸಂದರ್ಭದಲ್ಲಿ ಇಲ್ಲಿಗೆ ಕೊಟ್ಟಿರ್ತಕ್ಕಂಥ ತುಮರಿ ಸೇತುವೆ ಯಡಿಯೂರಪ್ಪನವರ ಆಶೀರ್ವಾದ, ರಾಘವೇಂದ್ರ ಅವರ ಪರಿಶ್ರಮ, ಹಾಲಪ್ಪನವರ ಸಾಧನೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಆಗತ್ತೆ, ಗರ್ವ ಆಗತ್ತೆ. ಮುಚ್ಚಿ ಹೋಗ್ತಾ ಇದ್ದಂತ ಸಾಗರದ ರೈಲ್ವೆ ಲೈನ್ ಇವತ್ತು ಮೈಸೂರಿಗೆ, ಬೆಂಗಳೂರಿಗೆ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ ಅಂತಂದ್ರೆ ಯಡಿಯೂರಪ್ಪನವರ ಕೆಲಸ ಮಾತನಾಡ್ತಾ ಇದೆ. ಸಾಗರಕ್ಕೆ ಶಾಶ್ವತವಾಗಿ ಕುಡಿಯೋ ನೀರು ಜೋಗ ಜಲಪಾತದಿಂದ ಬರ್ತಾ ಇದೆ ಅಂತಂದ್ರೆ ಯಡಿಯೂರಪ್ಪನವರ ಕೆಲಸ ಮಾತನಾಡ್ತಾ ಇದೆ. ಇದೇ ರೀತಿಯಲ್ಲಿ 10 ಹಲವು ಕಾಮಗಾರಿಗಳು, 100 ಕೋಟಿಯ ಮಾರ್ಕೆಟ್ ರಸ್ತೆ, ಅದರ ಸ್ಯಾಂಪಲ್ ಹಾಲಪ್ಪನವರ ಅವಧಿನಲ್ಲಿ, ಬಿಜೆಪಿನ ಅವಧಿನಲ್ಲಿ ಆಗಿದೆ ಅಂತಂದ್ರೆ ಯಡಿಯೂರಪ್ಪನವರ ಕೆಲಸ ಮಾತನಾಡ್ತಾ ಇದೆ. ಈ ರೀತಿ ಕೆಲಸಗಳ ಮೂಲಕ ತಾಲೂಕಿನಲ್ಲಿ, ಜಿಲ್ಲೆನಲ್ಲಿ, ರಾಜ್ಯದಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಯಡಿಯೂರಪ್ಪನವರು ಒಂದು ಮಾದರಿ ರಾಜಕಾರಣಿಯಾಗಿದ್ದಾರೆ. ನಮ್ಮಂತ ಸಣ್ಣ ಸ್ತರದ ಚುನಾಯಿತ ಪ್ರತಿನಿಧಿಗಳಿಗೆ, ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೆ ಪ್ರೇರಣೆಯ ಸೆಲೆಯಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಗರ ಮಂಡಲ ಅಧ್ಯಕ್ಷರಾದಂತಹ ಗಣೇಶ್ ಪ್ರಸಾದ್ ಅವರೇ ಹಾಗೂ ನಮ್ಮ ನಾಯಕರಾದಂತಹ ಮಾಜಿ ಜಿಲ್ಲಾಧ್ಯಕ್ಷರಾದಂತಹ ಟಿ ಡಿ ಮೇಘರಾಜರವರೇ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾದಂತಹ ಮಧುರಾ ಶಿವಾನಂದ ಅವರೇ, ಸೀನಣ್ಣವರೇ, ಪ್ರಶಾಂತ್ರವರೇ ಹಾಗೂ ಎಲ್ಲ ನಮ್ಮ ಪಕ್ಷದ ಎಲ್ಲ ಸ್ತರದ ಹಿರಿಯರೇ ಹಾಗೂ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ, ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಯಡಿಯೂರಪ್ಪಾಜಿಯವರು ಶೂನ್ಯದಿಂದ ಶತಕದ ತನಕ ಪಾರ್ಟಿಯನ್ನು ಯಾವ ರೀತಿ ಬೆಳೆಸಿದ್ದಾರೆ ಅಂತ ಕಟ್ಟುವಲ್ಲಿ ಎಷ್ಟು ಶ್ರಮವನ್ನು ಹಾಕಿದ್ದಾರೆ ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೂ ಗೊತ್ತಿದೆ. ಇಂಥ ಒಂದು ಒಳ್ಳೆಯ ಪಾರ್ಟಿಯಲ್ಲಿ ನಾನು ಕೂಡ ಒಬ್ಬಳು ಸದಸ್ಯೆ ಆಗಿದ್ದೀನಿ ಅನ್ನಲಿಕ್ಕೆ ಹೆಮ್ಮೆ ಪಡ್ತೇನೆ. ಈ ಒಂದು ಸುಸಂದರ್ಭದಲ್ಲಿ ನನಗೆ ಯಡಿಯೂರಪ್ಪಾಜಿಯವರ ಬಗ್ಗೆ ಮಾತಾಡಲಿಕ್ಕೆ ನಾವು ತುಂಬ ಚಿಕ್ಕವರಾಗ್ತೀವಿ. ಯಡಿಯೂರಪ್ಪಾಜಿಯವ್ರು ಹೇಳೋದು ಇಷ್ಟೇ, ಮಾತು ಕಡಿಮೆ ಇರಬೇಕು, ಕೆಲಸ ಜಾಸ್ತಿ ಇರಬೇಕು ಅಂತ ಹೇಳಿ. ಹಾಗಾಗಿ ಅವರ ಮಾರ್ಗದರ್ಶನ, ಅವರು ಕೊಟ್ಟಂತಹ ಎಲ್ಲ ಯೋಜನೆಗಳು, ರೈತಪರ ಯೋಜನೆ ಇರ್ಬೋದು, ಮತ್ತು ಗ್ಯಾಸ್ಗಳನ್ನು ಕೊಟ್ಟಿದ್ದಾರೆ, ಹೀಗೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಆಚರಿಸ್ತಾ ಇದ್ದೀವಿ. ನಾವೆಲ್ಲ ಕಾರ್ಯಕರ್ತರು ಸೇರಿ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಆಚರಣೆಯಿಂದ ನಾವು ಅವರಿಗೆ ಶುಭಾಶಯಗಳನ್ನು ತಿಳಿಸೋಣ, ಶುಭವನ್ನು ಕೋರೋಣ. ಅವರಿಗೆ ಇನ್ನೂ ಆರೋಗ್ಯ. ಯಡಿಯೂರಪ್ಪ ಅಂದರೆ ಬಿ ಜೆ ಪಿಗೆ ಒಂದು ಶಕ್ತಿ. ಬಿ ಜೆ ಪಿ ಪಕ್ಷ ಕಟ್ಟುವಲ್ಲಿ ಯಡಿಯೂರಪ್ಪರ ಪಾತ್ರ ದೊಡ್ಡದಿದೆ. ಸೈಕಲನ್ನು ಹೊಡೆದುಕೊಂಡು ಅವರು ಪಕ್ಷವನ್ನು ಊರೂರು ತಿರುಗಿ ಪಕ್ಷವನ್ನು ಕಟ್ಟಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಅವರ ಆದರ್ಶಗಳನ್ನು ಅಳವಡಿಸ್ಕೊಂಡು ಮುನ್ನಡೆಯನ್ನು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತನಾಡಿಸ್ತೀನಿ. ಭಾರತ್ ಮಾತಾ ಕಿ ವಂದೇ ಮಾತಾಡಿ. ಯಾಕಂದರೆ ಯಡಿಯೂರಪ್ಪ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಒಂದು ಸಂಘಟನೆಯಲ್ಲಿ ಬೂತ್ ಮಟ್ಟದಲ್ಲಿ ಬಂದು ನಗರಸಭೆ, ಅಲ್ಲಿ ಪುರಸಭೆಯ ಅಧ್ಯಕ್ಷರಾಗಿ ಆ ನಂತರದಲ್ಲಿ ಹಂತವಾಗಿ ಬೆಳ್ಕೊಂಡು ಬಂದಿದ್ದಾರೆ. ಆ ರೀತಿಯ ಒಂದು ಹೆಜ್ಜೆನ ಇಟ್ಟಿದ್ದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಅಂದರೆ ನಿಜಕ್ಕೂ ಹೆಮ್ಮೆ ಆಗುತ್ತೆ. ಯಾಕಂದರೆ ಅಂಥ ಒಬ್ಬ ರೈತ ನಾಯಕ, ಎಲ್ಲರ ಬಡವರ ಬಂಧು, ಈ ರಾಜ್ಯದಲ್ಲಿ ಈಗ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಕೆಲವೊಂದು ಕೊಡುಗೆ ಇವತ್ತು ಮರೆಯೋಕ್ಕಾಗಲ್ಲ. ಯಾವ ಮೂಲೆಗೆ ಹೋದರೂ ಯಡಿಯೂರಪ್ಪ ಅನ್ನೋವಂಥ ಒಂದು ಮಾತು ಇವತ್ತು ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಈಗಾಗಲೇ ನೋಡ್ತೀವಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯೋಜನೆಗಳು ಯಾವ ರೀತಿ ಇತ್ತು, ಕಾಮಗಾರಿಗಳು ಹೆಂಗೆ ನಡೀತಿತ್ತು, ಯಾವ ಊರುಗಳನ್ನು, ಒಂದು ಊರನ್ನು ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಅವರು ಯಾವ ರೀತಿ ಮಾಡ್ತಾಯಿದ್ರು, ರಸ್ತೆ ಅಭಿವೃದ್ಧಿ ಇರ್ಬೋದು, ದೇವಸ್ಥಾನಗಳಿಗೆ
ಹರಿದು ಬರ್ತಿತ್ತಂಗೆ ಲಕ್ಷಾಂತರ ರೂಪಾಯಿ, 50 ಲಕ್ಷ, 1 ಕೋಟಿ ಹಣವನ್ನು ಇವತ್ತು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೀವಿ. ಈಗಿನ ಸರ್ಕಾರ ಏನು ಮಾಡ್ತಾ ಇದೆ ಇವತ್ತು ಗಮನಿಸ್ತಾ ಇದ್ದಾರೆ ಜನ. ಹಾಗಾಗಿ ಯಡಿಯೂರಪ್ಪನವರು ಅವರು ಮಾಡಿದಂಥ ಇವತ್ತು ಶಿವಮೊಗ್ಗ ಜಿಲ್ಲೆ ಇರಲಿ, ರಾಜ್ಯದಲ್ಲಿ ಅವರಂಥ ಒಬ್ಬ ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅವರು ಅಂಥ ಒಂದು ಕೆಲಸವನ್ನು ನಾವು ಮಾಡಿದ್ದಾರೆ. ನಾವು ಕಣ್ಣೆದ್ರಿಗೆ ನೋಡ್ತಾ ಇದ್ದೀವಿ. ಒಂದು 25-30 ವರ್ಷದಿಂದ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಸರ್ಕಾರದ ಯೋಜನೆಗಳು, ಬಡವರಿಗೆ ಕೊಟ್ಟಂಥ ಯೋಜನೆಗಳು ಹಾಗೂ ಕಾಲೇಜ್ ಸ್ಟೂಡೆಂಟಿಗೆ ಕೊಟ್ಟಂಥ ಯೋಜನೆಗಳನ್ನು ನಾವೆಲ್ಲ ಗಮನಿಸಿದ್ದೀವಿ. ಅಂಥ ಒಂದು ನಾಯಕರ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಶ್ರೀ ಮಾರಿಕಾಂಬೆ ಹಾಗೂ ಮಹಾಗಣಪತಿ ಆಯಸ್ಸು ಆರೋಗ್ಯವನ್ನು ಕೊಟ್ಟು 100 ವರ್ಷ ಅವರ ಕುಟುಂಬದವರೆಲ್ಲ ನಗುನಗ್ತಾ ಬಾಳಲಿ ಅಂತ ಹಾರೈಸಿ ನಾನು ಈ ಮಾತಾಡೋ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬಲೋ ಭಾರತ್. ಎಲ್ಲ ನಮ್ಮ ಪಕ್ಷದ ಪ್ರಮುಖರೇ, ಯಡಿಯೂರಪ್ಪನವ್ರ ಬಗ್ಗೆ ಹೇಳಬೇಕು ಅಂತ ಬಿಟ್ಟಂದರೆ ಇದೊಂದು ದಿವಸದ ಚರಿತ್ರೆಯನ್ನು ಕೂಡ ತಿಳಿಯುತ್ತೆ. ಆ ರೀತಿ ಒಂದು ಚಾರಿತ್ರಿಕ ಏನು ಬುನಾದಿಯನ್ನು ಯಡಿಯೂರಪ್ಪನವರು ತಮ್ಮ ರಾಜಕೀಯ ಜೀವನದಲ್ಲಿ ಹಾಕಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಏನು ಹೇಳಬೇಕು ಅನ್ನೋ ವಿಚಾರಗಳೇ ಇಲ್ಲ. ಯಾವುದರಲ್ಲೂ ಯಾವ ವಿಚಾರ ತೆಗೆದ್ರೂ ಅವ್ರ ಹೆಸರು ಪ್ರಮುಖವಾಗಿ ಬರ್ತದೆ. ಹಾಗಾಗಿ ಅವರ ಆದರ್ಶವನ್ನು ನಾವೆಲ್ಲ ಇಟ್ಕೊಂಡು ರಾಜಕಾರಣ ಮಾಡಬೇಕಾದ್ರೆ ಯಡಿಯೂರಪ್ಪನವ್ರು ಹೇಗೆ ನಡೆದು ಬಂದರು, ಯಾವ ರೀತಿಯ ಕಾರ್ಯಕರ್ತರನ್ನು ಮುಂತರೋ ವಿಚಾರದಲ್ಲಿ ಅವ್ರು ಯಾವತ್ತೂ ತಾವನ್ನೊಬ್ಬ ಮುಖ್ಯಮಂತ್ರಿ ಅಂತ ಹೇಳಲಿಲ್ಲ. ಕಾರ್ಯಕರ್ತರು ಮುಖ್ಯಮಂತ್ರಿ ಅನ್ನೋ ವಿಚಾರದಲ್ಲಿ ಬಂದಿದ್ದಕ್ಕೋಸ್ಕರನೇ BJP ಇವತ್ತು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಚುಕ್ಕಾಣಿ ಹಿಡಿಯುವಂಥ ವ್ಯವಸ್ಥೆ ಆಯಿತು. ಆ ಆದರ್ಶವನ್ನು ನಾವು ಇಟ್ಕೊಂಡು ಅವರಿಗೆ ಶುಭವನ್ನು ಕೋರ್ತಾ, ಹಾಗೆಯೇ ನಮ್ಮ ಗಣೇಶ್ ಪ್ರಸಾದ್ ಅವರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಮಧುರಾ ಶಿವಾನಂದ್, KR ಗಣೇಶ್ ಪ್ರಸಾದ್, ಪ್ರಮುಖರಾದ ಪರಶುರಾಮ್, ಸತೀಶ್ ಕೆ, ರಾಯಲ್ ಸಂತೋಷ್, ಮಹೇಶ್ ಎಮ್ಮಾರ್, ಸತೀಶ್ ಬಾಬು, ವಿನೋದ್ ರಾಜ್, ಚಂದ್ರಕಾಂತ್, ಜಗನ್ನಾಥ್ ಶೇಟ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕು ಮಟ್ಟದ 12ನೇ ಸಾಹಿತ್ಯ ಸಮ್ಮೇಳನ ಮಾರ್ಚ್ 1ರಂದು ನಗರಸಭಾ ಆವರಣದ ಗಾಂಧಿ ಮೈದಾನದಲ್ಲಿ ಹಿರಿಯ ಪತ್ರಕರ್ತ ಹಾಗೂ ಸಾಹಿತಿ R. ಶ್ರೀನಿವಾಸ್ ಸಮ್ಮೇಳನಾಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿ ಸ್ವಾಮಿ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲರಿಗೂ ನಮಸ್ಕಾರ. ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇದೇ ಮಾರ್ಚ್ 1ರಂದು ಶನಿವಾರ ಸಾಗರ ತಾಲೂಕು ಮಟ್ಟದ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ವಿ. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ R. ಶ್ರೀನಿವಾಸ್ ಅವರು ಈಗಾಗಲೇ ನಿಯೋಜಿತಗೊಂಡಿರುವಂಥವರು. ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಸಮ್ಮೇಳನ ಗಾಂಧಿ ಮೈದಾನದ ನಗರಸಭಾ ಆವರಣದಲ್ಲಿ ಒಂದು ವಿಭಿನ್ನವಾಗಿರುವಂತಹ ಮತ್ತು ಸರಳವಾಗಿ ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಬಹಳ ವಿಶೇಷವಾಗಿ ಅವತ್ತು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಮಾನ್ಯ ಉಪವಿಭಾಗಾಧಿಕಾರಿಗಳು ರಾಷ್ಟ್ರಧ್ವಜವನ್ನು ನೆರವೇರಿಸ್ತಾ ಇದ್ದಾರೆ. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಶಿವಪ್ರಕಾಶ್ ಅವರು ನಾಡಧ್ವಜವನ್ನು ನೆರವೇರಿಸ್ತಾ ಇದ್ದಾರೆ. ಪರಿಷತ್ ಧ್ವಜವನ್ನು ನಾನು ನಿರ್ವಹಿಸ್ತಾ ಇದ್ದೀನಿ. ಉಳಿದಂತೆ ಭಾರತ್ ಸೇವಾದಳ, ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಸಂಸ್ಥೆಗಳು ಅದರೆಲ್ಲ ನಿರ್ವಹಣೆಯನ್ನು ಬೆಳಗಿನ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನೆರವೇರಿಸ್ತಾರೆ. ಅದಾದ ನಂತರ ಬಹಳ ಸರಳವಾಗಿ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಗೂ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸೋದ್ರ ಮುಖಾಂತರ ಒಂದು ಬಹಳ ಪುಟ್ಟದಾದ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ವಿ. ಸಮ್ಮೇಳನ ಅಧ್ಯಕ್ಷರ ಅವರ ಸಲಹೆ ಮೇರೆಗೆ ಮೆರವಣಿಗೆನೇ ಬೇಡ ಅಂತ ಹೇಳಿದ್ರು, ಆದರೂ ಒಂದು ಸರಳವಾಗಿ ಮಾಡ್ಬೇಕು ಅಂತ ಹೇಳಿ ಉದ್ದೇಶವನ್ನು ಇಟ್ಕೊಂಡಿದ್ವಿ. ಇನ್ನು ಉದ್ಘಾಟನಾ ಕಾರ್ಯಕ್ರಮ 10 ಗಂಟೆಗೆ ನಿಗದಿತ ಸಮಯದಲ್ಲಿ ಆರಂಭ ಆಗುತ್ತೆ. ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಗೋಪಾಲಕೃಷ್ಣ ಬೇಳೂರ್ ಅವರು ಉದ್ಘಾಟನೆ ಮಾಡ್ತಾರೆ. D. ಮಂಜುನಾಥ್ ಅವರು ಆಶಯ ನುಡಿಗಳನ್ನ ಆಡ್ತಾರೆ. ರಂಗಾಯಣದ ನಿರ್ದೇಶಕರಾಗಿರುವಂತಹ ಪ್ರಸನ್ನ D. ಅವರು ದಿಕ್ಸೂಚಿ ಮಾತುಗಳನ್ನ ಆಡ್ತಾರೆ. ಸಮ್ಮೇಳನದ ನಿಕಟಪೂರ್ವ ಅಧ್ಯಕ್ಷರಾದ V. ಗಣೇಶ್ ಅವರು, ಸಮ್ಮೇಳನದ ಅಧ್ಯಕ್ಷರಾದ R. ಶ್ರೀನಿವಾಸ್ ಅವರು ವೇದಿಕೆಯಲ್ಲಿ ಇರ್ತಾರೆ. ಅನೇಕ ಗಣ್ಯ ಆಹ್ವಾನಿತರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದಾದ ನಂತರ ಗೋಷ್ಠಿ 1ರಲ್ಲಿ ಮಲೆನಾಡಿನ ಪ್ರಸ್ತುತ ತಲ್ಲಣಗಳ ವಿಷಯಗಳ ಬಗ್ಗೆ ಡಾಕ್ಟರ್ GS ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಗೋಷ್ಠಿಯಲ್ಲಿ ಸೀತಾರಾಮ್ ಕುರುವರಿ ಅವರು ವಿಷಯ ಮಂಡನೆ ಮಾಡ್ತಾರೆ. ಮಲೆನಾಡಿನ ಸಾಹಿತ್ಯದ ಪ್ರಸ್ತುತ ಸ್ಥಿತಿಗತಿಯ ಬಗ್ಗೆ ಡಾಕ್ಟರ್ ಕುಂಸಿ ಉಮೇಶ್ ಅವರು ವಿಷಯದ ಕುರಿತು ಮಾತನಾಡ್ತಾರೆ. ಸಮ್ಮೇಳನಾಧ್ಯಕ್ಷರ ಸಾಹಿತ್ಯ ಅವಲೋಕನ ಇರುತ್ತೆ ಮಧ್ಯಾಹ್ನ 1 ಗಂಟೆಗೆ. M. ರಾಘವೇಂದ್ರ ಹಿರಿಯ ಪತ್ರಕರ್ತರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ದೇವೇಂದ್ರ ಬೆಳೆಯೂರ್ ಅವರು ಅದರ ಕುರಿತಾಗಿ ವಿಷಯವನ್ನು ಮಾತನಾಡ್ತಾರೆ. ಕವಿ ಕಲರವ ಮಧ್ಯಾಹ್ನ ನಡೆಯುತ್ತೆ. ಅನೇಕ ಕವಿಗಳು ಅದರಲ್ಲಿ ಭಾಗವಹಿಸ್ತಾರೆ. ಡಾಕ್ಟರ್ ಆ ಉಮೇಶ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇನ್ನು ಗೋಷ್ಠಿ 4ರಲ್ಲಿ ಮಹಿಳೆ ಪ್ರಸ್ತುತ ಸಾಮಾಜಿಕ ಮನೋಭಾವದ ಕುರಿತಾಗಿ ಸನ್ಮಾನ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತವರಿಗೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಡಾಕ್ಟರ್ K. ಪ್ರಭಾಕರ್ ರಾವ್ ಅವರು
ಅದರ ಸನ್ಮಾನಿತರ ಕುರಿತು ಮಾತನಾಡ್ತಾರೆ. ಅದರಲ್ಲಿ SR ಭಟ್ಬರ್ತಿ ಸಾಹಿತ್ಯ ಕ್ಷೇತ್ರ, ಶ್ರಮಜೀವಿ ರೇವಣ ಸಿದ್ದಪ್ಪ, ಕೃಷಿ ಕುಮಾರ್ ಶೆಟ್ರು, ಸಮಾಜ ಸೇವೆ ಸುಭಾಷ್ ಕೌತಳ್ಳಿ, ಸಾಂಸ್ಕೃತಿಕ ಮಹಾಬಲೇಶ್ವರ ಗೌಡ ಮಂಡಗಳಲೆ, ಕಲೆ ಸೀತಾರಾಮ್ ಆರ್ಯಗೊಪ್ಪ, ಯೋಧ ಸುಭಾಷ್ ಚಂದ್ರ ತೇಜಸ್ವಿ, ಮಹಿಳಾ ಕ್ಷೇತ್ರದಲ್ಲಿ ಮರಿಯಾ ಲೀಮಾ, ಜನಪದದಲ್ಲಿ ಡಾಕ್ಟರ್ ರಾಮಪ್ಪ ಕುಗ್ವೆ, ಸಹಕಾರ KC ದೇವಪ್ಪ ಅವನಹಳ್ಳಿ, HG ಸುಬ್ರಹ್ಮಣ್ಯ ಹಾಗೂ ಹೊನ್ನಮ್ಮ ಇವರಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಾಕೊಂಡಿದ್ದೆ. ಸಂಜೆ ಸಮಾರೋಪ ಸಮಾರಂಭದಲ್ಲಿ ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರು, ಅರ್ತಾಳ ಹಾಲಪ್ಪ, ಪ್ರಫುಲ್ಲ ಮಧುಕರ್ ಅವರು ಭಾಗವಹಿಸ್ತಾರೆ. ಸಮಾರೋಪ ನೋಡಿ ಡಾಕ್ಟರ್ ಸರ್ಫರಾಜ್ ಚಂದ್ರಕೋತಿ ಅವರು ಮಾತನಾಡ್ತಾರೆ. ಉಳಿದಂತೆ ಅನೇಕ ಆಹ್ವಾನಿತ ಗಣ್ಯರು ಉಪಸ್ಥಿತರಿರ್ತಾರೆ. ಇದು ಒಟ್ಟಾರೆ ಕಾರ್ಯಕ್ರಮದ ಮಾಹಿತಿ. ಅದರ ಜೊತೆಯಲ್ಲಿ ವಿಶೇಷವಾಗಿ ಅವತ್ತಿನ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನು ಸಹ ಆಯೋಜನೆ ಮಾಡಲಾಗಿದೆ. ಅದಾದ ಮೇಲೆ ನಮಗೆ ಮಳಿಗೆಗಳನ್ನು ಹಾಕಿದ್ವಿ, ವಸ್ತು ಪ್ರದರ್ಶನ, ಆಮೇಲೆ ಕರಕುಶಲ ವಸ್ತು ಪ್ರದರ್ಶನ, ಪುಸ್ತಕ ಮೇಳ, ಆಹಾರ ಮೇಳವನ್ನು ಸಹ ಆಯೋಜನೆ ಮಾಡಿದ್ವಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾಲೂಕಿನ ಎಲ್ಲ ಸಾಹಿತಿಗಳು, ಕಲಾವಿದರು, ಹಾಗೆಯೇ ಎಲ್ಲ ಉಪನ್ಯಾಸಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕನ್ನುವಂಥ ನಿರೀಕ್ಷೆಯಲ್ಲಿ ಈಗಾಗಲೇ ಆಹ್ವಾನವನ್ನು ನೀಡಿದ್ವಿ. ಅದರ ಕುರಿತಾಗಿ ಈಗಾಗಲೇ ಅನೇಕ ಸುತ್ತಿನ ಮಾತುಕತೆಗಳು, ಸಭೆಗಳು, ವಿವಿಧ ಸಮಿತಿಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ಭಾಗಕ್ಕೆ ಅವರ ಹೋಗಿ ಈಗಾಗಲೇ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಇಷ್ಟು ಒಟ್ಟಾರೆಯಾಗಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದ ಜೊತೆಯಲ್ಲಿ ಮಧ್ಯೆ ಮಧ್ಯೆ ಗೋಷ್ಠಿಯ ನಂತರ, ಉದ್ಘಾಟನಾ ನಂತರ ಸಾಂಸ್ಕೃತಿಕ ಗಾಯನ ಮತ್ತೆ ಜನಪದ ನೃತ್ಯಗಳು ಆ ಕಾರ್ಯಕ್ರಮಗಳು ನಡೆಯುತ್ತೆ. ಸಂಜೆ ಸಾಂಸ್ಕೃತಿಕ ವೈಭವ ಸುಮಾರು 12 ಕಲಾ ತಂಡಗಳು, ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಸುಮಾರು 12 ಕಲಾ ತಂಡಗಳು ಸಂಜೆ ಭಾಗವಹಿಸ್ತವೆ. ಒಟ್ಟು ಬೆಳಿಗ್ಗೆ 9 ರಿಂದ ರಾತ್ರಿ 9 ಗಂಟೆವರೆಗೂ ಈ ನಿರಂತರವಾದ ನಮ್ಮ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಇದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಟ್ಟಾರೆ. ಗೋಷ್ಠಿಯಲ್ಲಿ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ಜಿ ನಾಗೇಶ್, ನಾರಾಯಣಮೂರ್ತಿ, ಕೋಶಾಧ್ಯಕ್ಷ ಎಸ್ ಬಸವರಾಜ್, ಸದಸ್ಯರಾದ ಸರಸ್ವತಿ ನಾಗರಾಜ್, ಸ್ಟ್ಯಾನ್ಲಿ ಲೋಪೆಸ್ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.